ಬೆಲೆ ಏರಿಕೆಯಿಂದ ತತ್ತರಿಸಿ ನಾಳೆ ಬೆಳಗ್ಗೆ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡುವಂಥ ಸಂದರ್ಭ ನಿರ್ಮಾಣ ಆಗ್ತಿರಲಿಲ್ಲ. BBMP ಉದ್ಧಾರ ಆಗಬೇಕಂದ್ರೆ ಅದರೊಳಗಡೆ ಇರುವಂತಹ ಸರ್ಕಾರಿ ಇಲಾಖೆಯಲ್ಲಿರುವಂತಹ ಹೆಗ್ಗಣಗಳನ್ನು ಹಿಡಿದಾಕರೆ ಸಾಕು, ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಮಸ್ಯೆಯು ಕಡಾಖಂಡಿತವಾಗೂ ಬಗೆಹರಿಯುತ್ತೆ ಅಂತ. ನಾವೆಲ್ಲರೂ ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆ ಹಣವನ್ನು ಇವತ್ತು ಯಾವ ರೀತಿಯಾಗಿ ಪೋಲು ಮಾಡಲಾಗ್ತಾ ಇದೆ ಆಡಳಿತಾರೂಢವಾದಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವತ್ತು ಸಾರ್ವಜನಿಕ ವಲಯದಲ್ಲಿ ನಗೆಪಾಟಲಿಗೆ ಈಡಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಕೇವಲ 1-1.5 ಕೋಟಿಯಲ್ಲಿ ಸಿಗುವಂಥ ಕಸಗುಡಿಸುವ ಯಂತ್ರಕ್ಕೆ ಇವರು 613 ಕೋಟಿ ರೂಪಾಯಿಗಳ ಒಂದು ಇದನ್ನು ಕೊಟ್ಟಿದ್ದಾರೆ, ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೇನು ಪ್ರತಿದಿನ 1600 ಕಿಲೋಮೀಟ್ರನ್ನ ಗುಡಿಸು ಹೋಗ್ಬೋದು. 613 ಕೋಟಿ ಅಂತಂದರೆ ಪ್ರತಿ ವರ್ಷಕ್ಕೆ ಎಷ್ಟಾಯಿತು, ಒಂದು 100 ಕೋಟಿ ರೂಪಾಯಿ ಬರ್ಬೋದು. ಅದರಲ್ಲಿ ಏನು ಕಳ್ಕೊಳ್ತೀವಿ ಅಂತ ಹೇಳ್ಬೋದು. 100 ಕೋಟಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾದ ಮೊತ್ತ ಅಲ್ಲ. ಹಾಗಾಗಿ ಕಸವನ್ನು ಕಸವಾಗಿ ಬಿಡದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಆ ಕಸದಿಂದ ರಸವನ್ನು ಮಾಡಿಕೊಂಡು ಜನರಿಗೆ ವಿನಿಯೋಗ ಮಾಡ್ತಾ ಇಲ್ಲ. ಅವರ ಒಡಲಿ ಇರುತ್ತಲ್ಲ, ರಬ್ಬರ್ ಟ್ಯೂಬ್ ಥರ ಇಷ್ಟಿದ್ದಪ್ಪ, ಅದರಲ್ಲಿ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರಾದರೂ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ಅವರನ್ನು ಬೆದರಿಸ್ತಕ್ಕಂತಹ, ಅವರ ಮೇಲೆ FIRಗಳನ್ನು ಹಾಕ್ತಕ್ಕಂತಹ, ಜೈಲುಗಳಿಗೆ ದೂಡ್ತಕ್ಕಂತಹ, ಕೆಟ್ಟ ಕಾಮೆಂಟ್ಗಳನ್ನು ಮಾಡುವಂತಹ ವಾಚಾಳಿತನವನ್ನು ಬೆಳೆಸ್ಕೊಂಡಿದೆ ಈ ಸರ್ಕಾರ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕಸದಲ್ಲಿಯೂ ರಸವನ್ನು ಉಣ್ಣುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಹೌದು ಸ್ನೇಹಿತರೆ, ಇವತ್ತು ನನಗೆ ಒಂಥರ ನಗು ಬರ್ತಿದೆ, ಒಂಥರ ಮನಸ್ಸಿಗೆ ನೋವಾಗ್ತಿದೆ. ನಾವೆಲ್ಲರೂ ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆ ಹಣವನ್ನು ಇವತ್ತು ಯಾವ ರೀತಿಯಾಗಿ ಪೋಲು ಮಾಡಲಾಗ್ತಾ ಇದೆ ಆಡಳಿತಾರೂಢವಾದಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವತ್ತು ಸಾರ್ವಜನಿಕ ವಲಯದಲ್ಲಿ ನಗೆಪಾಟಲಿಗೆ ಈಡಾಗಿರೋವಂಥದ್ದು. ಹಾಗಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಮಾಡಿರಲ್ಲ ಇವರು, ಆ ಬೋರ್ಡ್ಗಳನ್ನು ಚೇಂಜ್ ಮಾಡಿರಲ್ಲ, ಅದಕ್ಕೆ ತೋರದಂಥ ಉತ್ಸುಕತೆ ಸವಲತ್ತುಗಳನ್ನು ಜನರಿಗೆ ತಲುಪಿಸ್ಬೇಕು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡೋದರಲ್ಲಿ ನಾವು ಒಂದು ಉತ್ಸಾಹವನ್ನು ತೋರಿದಿದ್ರೆ ನಮ್ಮಂಥ ಜನರು ಇವತ್ತು ಬೀದಿಗೆ ಬೀಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಬೆಲೆ ಏರಿಕೆಯಿಂದ ತತ್ತರಿಸಿ ನಾಳೆ ಬೆಳಗ್ಗೆ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡುವಂಥ ಸಂದರ್ಭ ನಿರ್ಮಾಣ ಆಗ್ತಿರಲಿಲ್ಲ. ಹಾಗಾಗಿ ಬಡ್ಜೆಟ್ನ ಗಾತ್ರವನ್ನು ಹಿಗ್ಗಿಸೋದು, ಅದರ ಅನ್ವಯ ಕಾನೂನಿನ ಅಡಿಯಲ್ಲಿ ಏನು ಅವಕಾಶ ಇದೆಯೋ ಅದರ ಅನ್ವಯ 25-30% ಸಾಲವನ್ನು ಮಾಡೋದಿರ್ಬೋದು, ಹೆಚ್ಚಿನ ಬಹು ಅಂಶ ಸರ್ಕಾರಿ ಇಲಾಖೆಗಳನ್ನು ನಿರ್ವಹಣೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದನ್ನು ಬಡ್ಡಿ ಕಟ್ಟೋದಿರ್ಬೋದು, ಇವರ ಕುರ್ಚಿಯನ್ನು ಉಳಿಸ್ಕೊಳೋದ್ರ ಬಗ್ಗೆ ಯೋಚನೆ ಮಾಡೋವಂಥ ಈ ಸರ್ಕಾರ ಇವತ್ತು ಕಸ ಗುಡಿಸುವ ಯಂತ್ರಗಳಲ್ಲಿ 613 ಕೋಟಿ ರೂಪಾಯಿಗಳ ಒಂದು ಟೆಂಡರನ್ನು ಕೊಟ್ಬಿಟ್ಟು 7 ವರ್ಷಗಳ ಕಾಲಕ್ಕೆ ಗುತ್ತಿಗೆಯನ್ನು ಕೊಟ್ಬಿಟ್ಟು ಇವತ್ತು ಎಷ್ಟು 63 ವಾಹನಗಳಿಗೇನೋ ಕೊಟ್ಬಿಟ್ಟು ಇವತ್ತು ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ನೋಡಿ, ಇವಾಗ ಎಲ್ಲರ ಬಾಯಲ್ಲಿ ಬರ್ತಾ ಇರೋ ಮಾತೇನಂತೇಳಿದ್ರೆ ಆ ಕಸಗುಡಿಸುವ ಯಂತ್ರ ಏನಿದೆಯಲ್ಲ 1 ಕೋಟಿಯಿಂದ 1.5 ಕೋಟಿಯಲ್ಲಿ ಸಿಕ್ಕೋಗುತ್ತಂತೆ. ಅಂದರೆ 100 ಕೋಟಿಯನ್ನು ಸರ್ಕಾರ ಹೂಡಿಕೆ ಮಾಡಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿನ ಯಂತ್ರಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬರುತ್ತೆ. ಈ ಹಿಂದೆ ಒಂದು ಮಾತು ಪ್ರಚಲಿತದಲ್ಲಿತ್ತು, ಅದೇನಪ್ಪ ಅಂತೇಳಿದ್ರೆ BBMP ಉದ್ಧಾರ ಆಗಬೇಕಂದ್ರೆ ಅದರೊಳಗಡೆ ಇರುವಂತಹ ಸರ್ಕಾರಿ ಇಲಾಖೆಯಲ್ಲಿರುವಂಥ ಹೆಗ್ಗಣಗಳನ್ನು ಹಿಡಿದಾಕರೆ ಸಾಕು, ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಮಸ್ಯೆಯು ಕಡಾಖಂಡಿತವಾಗೂ ಬಗೆಹರಿಯುತ್ತೆ ಅಂತ. ಅದು ಇವಾಗ ಹೊಸ ರೂಪದಲ್ಲಿ ಬಂದಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಹಾಗಾಗಿ 1600 ಚಿಲ್ಲರೆ ಕಿಲೋಮೀಟರ್ಗಳನ್ನ ಪ್ರತಿದಿನ ಗುಡಿಸೋದಕ್ಕೋಸ್ಕರ ನಾವು 613 ಕೋಟಿ ರೂಪಾಯಿ ಗುತ್ತಿಗೆಯನ್ನು ಕೊಟ್ಟಿದ್ದೀವಿ ಅಂತಾರೆ. ನಮ್ಮ ಸರ್ಕಾರ ವಿಭಿನ್ನವಾದ ಸರ್ಕಾರ, ನಮ್ಮ ಮಾಡೆಲ್ ಏನಿದೆ ಇದು ದೇಶದ ಎಲ್ಲ ಕಡೆಗೂ ಬರಬೇಕು ಅಂತ ಹೇಳ್ತಾರೆ ಇವಾಗ ಕಾಂಗ್ರೆಸ್ಸಿಗರು. ಆದರೆ ಇದೇ ಸ್ವಲ್ಪ ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಏನು ಹೇಳ್ತಾಯಿದ್ರು ಅಂದರೆ ಗುಜರಾತ್ ಮಾಡಲು ಅಂತ ಹೇಳ್ತಿರಲ್ಲ ನೀವು, ಆ ಗುಜರಾತ್ ಮಾಡಲ್ನಿಂದ ಏನೂ ಪರಿವರ್ತನೆ ಆಗಲ್ಲ ದೇಶದಲ್ಲಿ, ಹಂಗಾಗಿ ಅಂತ ವ್ಯಂಗ್ಯ ಆಡ್ತಾಯಿದ್ರು. ಆದರೆ ಇವತ್ತು ಇವರನ್ನು ಕಂಡು ಸಾಮಾನ್ಯ ನಾಗರಿಕ ಮುಸಿ ನಗ್ತಿಯಾನೆ. ಇದನ್ನು ಕಂಡು ನಾಚಿಕೆ ಆಗಬೇಕಾಗಿರೋದು ಯಾರಿಗೆ ಅನ್ನೋವಂಥ ಪ್ರಶ್ನೆನ ನಿಮ್ಮ ಮುಂದೆ ನೀವೇ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೇವಲ 1-1.5 ಕೋಟಿಯಲ್ಲಿ ಸಿಗುವಂಥ ಕಸಗುಡಿಸುವ ಯಂತ್ರಕ್ಕೆ ಇವರು 613 ಕೋಟಿ ರೂಪಾಯಿಗಳ ಒಂದು ಇದನ್ನು ಕೊಟ್ಟಿದ್ದಾರೆ, ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೇನು ಪ್ರತಿದಿನ 1600 ಕಿಲೋಮೀಟ್ರನ್ನ ಗುಡಿಸು ಹೋಗ್ಬೋದು. 613 ಕೋಟಿ ಅಂತಂದರೆ ಪ್ರತಿ ವರ್ಷಕ್ಕೆ ಎಷ್ಟಾಯಿತು, ಒಂದು 100 ಕೋಟಿ ರೂಪಾಯಿ ಬರ್ಬೋದು. ಅದರಲ್ಲಿ ಏನು ಕಳ್ಕೊಳ್ತೀವಿ ಅಂತ ಹೇಳ್ಬೋದು. 100 ಕೋಟಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾದ ಮೊತ್ತ ಅಲ್ಲ ಸ್ನೇಹಿತರೆ, ನಾವೆಲ್ಲರೂ ನೆನಪಿಟ್ಕೋಬೇಕು.
ಪ್ರತಿಯೊಬ್ಬ ನಾಗರಿಕನು ಬೆವರನ್ನು ಸುರಿಸಿ ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆಯ ದುಡ್ಡು. ಹಾಗಾಗಿ ನಾವಿಲ್ಲಿ ಜನಪ್ರತಿನಿಧಿಗಳಿಗೆ ಕೇವಲ 5 ವರ್ಷಗಳ ಕಾಲ ನಮ್ಮನ್ನು ಆಳುವಂತಹ ಅಂತಲ್ಲ, ಅಧಿಕಾರವನ್ನು ಚಲಾಯಿಸುವಂತಹ ಹಕ್ಕನ್ನು ಮಾತ್ರ ಕೊಟ್ಟಿದ್ದೀವಿ. ನಮ್ಮಲ್ಲಿ ರೀಕಾಲ್ ಸಿಸ್ಟಮ್ ಅನ್ನೋದು ಇಲ್ಲದೆ ಇರೋದಕ್ಕೋಸ್ಕರ ಇವರಿವತ್ತು ಬಹುಮತದ ಸರ್ಕಾರ ಇದೆ ಅಂತ ಇವರು ಆಡಿದ್ದೇ ಉಚ್ಚಾಟಗಳನ್ನ ಮಾಡ್ಕೊಂಡಿದ್ರೆ, ನಮ್ಮನ್ನು ಯಾರು ಪ್ರಶ್ನೆಯೇ ಮಾಡೋವಂಥ ತಾಕತ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ಇವರಂಥ ಮೂರ್ಖರು ಯಾರೂ ಇಲ್ಲ. ಹಾಗಾಗಿ ಈ ಒಂದು PIL ಯಾರಾದರೂ ಚೆನ್ನಾಗಿ ಬಲ್ಲಂತಹ ನ್ಯಾಯವಾದಿಗಳು ಇವತ್ತು ಹೈಕೋರ್ಟ್ನಲ್ಲಿ ಹಾಕಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಶೌಚಾಲಯದಂತಹ ಕನಿಷ್ಠ ಸೌಲಭ್ಯವನ್ನು ಕಲ್ಪಿಸಿಕೊಡೋದಕ್ಕೆ ಹಿಂದೆ ಮುಂದೆ ನೋಡೋವಂಥ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಭರ್ತಿ ಮಾಡುವಂಥ ಕೆಲಸಕ್ಕೆ ಹಿಂದೆ ಮುಂದೆ ನೋಡುವಂಥ ಸರ್ಕಾರ, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಸರ್ಕಾರ ಇವತ್ತು ಜನರಿಗೆ ಈ ರೀತಿಯಾಗಿ ಮಂಕುಬೂದಿಯನ್ನು ಎರಚಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ. ಹಾಗಾಗಿ ಕಸವನ್ನು ಕಸವಾಗಿ ಬಿಡದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಆ ಕಸದಿಂದ ರಸವನ್ನು ಮಾಡಿಕೊಂಡು ಜನರಿಗೆ ವಿನಿಯೋಗ ಮಾಡ್ತಾಯಿಲ್ಲ. ಅವರ ಒಡಲಿರುತ್ತಲ್ಲ, ರಬ್ಬರ್ ಟ್ಯೂಬ್ ಥರ ಇಷ್ಟಿಷ್ಟು ದಪ್ಪ, ಅದರಲ್ಲಿ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರಾದರೂ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ಅವರನ್ನು ಬೆದರಿಸ್ತಕ್ಕಂತಹ, ಅವರ ಮೇಲೆ FIRಗಳನ್ನು ಹಾಕ್ತಕ್ಕಂತಹ, ಜೈಲುಗಳಿಗೆ ದೂಡ್ತಕ್ಕಂತಹ, ಕೆಟ್ಟ ಕಾಮೆಂಟ್ಗಳನ್ನು ಮಾಡುವಂತಹ ವಾಚಾಳಿತನವನ್ನು ಬೆಳೆಸ್ಕೊಂಡಿದೆ ಈ ಸರ್ಕಾರ. ಹಾಗಾಗಿ ಇವ್ರಿಗೇನಾದರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದೇನಾದರೂ ಅಲ್ಪ ಸ್ವಲ್ಪವಾದರೂ ಉಳಿದಿದೆಯಾ ಅಂತ ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ಪ್ರಶ್ನೆ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ದಪ್ಪ ಚರ್ಮ ಮತ್ತು ತಾಮ್ರದ ಕಿವಿ ಈ ಸರ್ಕಾರಕ್ಕಿರೋದು. ದಪ್ಪ ಚರ್ಮ ಇರೋದಕ್ಕೆ ತಿವಿದ್ರೂ ಕೂಡ ಏನು ಅನಿಸಲ್ಲ ಅವ್ರಿಗೆ. ನಾವು ಬರ್ಜಿ ತಗೊಂಡು ತಿವಿದ್ರೂ ಯಾವುದೋ ಒಂದು ಸಣ್ಣ ಇರುವೆ ಕಚ್ಚಿ ಥರ ಆಗುತ್ತೆ, ಹಿಂಗೆ ಹೊಸ್ಕಾಕ್ತಾರೆ. ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ತಾಮ್ರ ಸೀಸ ಬಿಟ್ಕೊಂಡ್ಬಿಟ್ಟಿದ್ದಾರೆ ಕಿವಿಲಿ, ಕೇಳಿಸೋದೇ ಇಲ್ಲ. ಇವ್ರಿಗೇನಿದ್ರು ಬರೀ ತಮ್ಮ ಕುರ್ಚಿ ಕಾಯ್ಕೊಳೋದು ಅಷ್ಟೇ ಕೆಲಸ ಆಗಿದೆ. ಹಾಗಾಗಿ ಈ ನಾಚಿಕೆಗೇಡು ಸರ್ಕಾರ ಏನಿದೆಯಲ್ಲ, ಈ ನಾಚಿಕೆಗೇಡು ಸರ್ಕಾರ, ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ, ದಯವಿಟ್ಟು ನೀವು ಇಲ್ಲಿ ಮನಗಾಣಬೇಕು. ನೀವು ಯಾವುದೋ ಇಲಾಖೆನ ಇನ್ನೊಬ್ಬರ ಹತ್ರ ಪ್ರಶ್ನೆ ಮಾಡಿ ಅಂತ ನಾವು ಕೇಳೋಕ್ಕಾಗಲ್ಲ. DK ಶಿವಕುಮಾರ್ ಅವರು ಇರ್ಬೋದು, BBMP ಅಧಿಕಾರಿಗಳಿರ್ಬೋದು, ಅವ್ರ ಯಾರ ಹತ್ರನೂ ನಾವು ಕೇಳೋಕ್ಕಾಗಲ್ಲ. ಗ್ರೇಟರ್ ಬೆಂಗಳೂರು ಕಮಿಷನರ್ ಅವ್ರ ಹತ್ರನೂ ನಾವು ಕೇಳೋಕ್ಕಾಗಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಈ ಕರ್ನಾಟಕಕ್ಕೆ ನೀವೇ ಮುಖ್ಯವಾದ ಸ್ಥಾನದಲ್ಲಿರೋದು, ಜವಾಬ್ದಾರಿಯುತ ಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಇವಾಗ ಏನು ಕ್ಯಾಬಿನೆಟ್ಟಲ್ಲಿ ಇವತ್ತು ಇದಕ್ಕೆ ನೀವು ಅನುಮೋದನೆಯನ್ನು ಕೊಟ್ಟಿದ್ದೀರಾ, ಇದನ್ನು ದಯವಿಟ್ಟು ತಡೆ ಹಿಡಿದು ನಿಮ್ಮ ಸರ್ಕಾರದ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಬೋದು. ಮತ್ತು ಸಾಧ್ಯ ಆದರೆ ಕೊಂಡ್ಕೊಳ್ಳಿ, ಇನ್ನೊಂದಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿ. ನಿಮ್ಮ ಮನೆಯಿಂದ ಏನು ತಂದುಕೊಡಲ್ಲ, ನಮ್ಮ ತೆರಿಗೆ ದುಡ್ಡನ್ನೇ ನಮಗೆ ಕೊಡೋದಲ್ವಾ. ಹಾಗಾಗಿ ಕಸದಿಂದ ರಸವನ್ನು ತೆಗೆದು ಗುತ್ತಿಗೆ ಹೆಸರಲ್ಲಿ ಯಾರ್ಯಾರ್ದೋ ಹೊಟ್ಟೆ ತುಂಬಿಸೋವಂಥ ಈ ಕ್ಷುಲ್ಲಕ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೈ ಹಾಕೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನನಗೆ ಯಾವುದೇ ವಿಧವಾದಂಥ ಒಂದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಇದು ಗ್ಯಾರಂಟಿ ಸರ್ಕಾರ ಅಲ್ವಾ. ಒಂದು ಸತಿ ಡಿಕ್ಲೇರ್ ಮಾಡಿದ್ಮೇಲೆ ತನ್ನ ಗ್ಯಾರಂಟಿಯನ್ನು ತಾನು ಪೂರೈಸ್ಕೊಳುತ್ತೆ. ಹಾಗಾಗಿ ಈ 613 ಕೋಟಿ ರೂಪಾಯಿ ಗುತ್ತಿಗೆ ಏನಿದೆ ಕಸ ಗುಡಿಸೋದು, ಇದನ್ನು ಇವರು ವಾಪಸ್ ತಗೊಳ್ತಾರೆ ಅಂತ ಯಾವುದೇ ಒಂದು ಸ್ಪಷ್ಟವಾದಂಥ ನಿಲುವು ನನ್ನಲ್ಲಿಲ್ಲ. ಆದರೆ ಈ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡಬೇಕು ಅಂತ ನಾನು ಇಡ್ತೀನಿ ಅಷ್ಟೇ. ಹಾಗಾಗಿ ಕಸದಿಂದ ರಸವನ್ನು ಉಂಡು ಬಲಿಷ್ಠವಾಗಿ ಬೆಳೆದು ಈ ರಾಜ್ಯದ ಬೊಕ್ಕಸಕ್ಕೆ ಹಾನಿ ಮಾಡ್ತಾ ಇರುವಂಥ ಈ ಹೆಗ್ಗಣ ಇದೆಯಲ್ಲ, ಈ ಹೆಗ್ಗಣಗಳು, ಇಂಥ ಹೆಗ್ಗಣಗಳಿಗೆ ಯಾವತ್ತಾದರೂ ಸರಿಯಾಗಿ ಮತದಾರ ಪಾಠವನ್ನು ಕಲಿಸ್ಬೇಕು ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.